ಮೊದಲನೇದಾಗಿ ಎಲ್ರಿಗೂ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮನೇಲಿ ಚಿಕ್ಕದಾಗಿ ಲಕ್ಷ್ಮೀ ಪೂಜೆ ಮಾಡಿದ್ದೆ ನಾನು. ಹೇಗೆ ರೆಡಿ ಮಾಡಿಕೊಂಡೆ, ಏನೇನು ಮಾಡಿದೆ ಅಂತ ನೋಡೋಣ ಬನ್ನಿ. ಹೀಗೆ ಲಕ್ಷ್ಮೀ ಪೂಜೆ ಹಿಂದಿನ ದಿನವೇ ನಾನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ದೇವ್ರ ರೂಮ್ ಕ್ಲೀನ್ ಮಾಡ್ಕೊಳ್ಳೋದು ಅಥವಾ ಮನೆ ಕ್ಲೀನ್ ಮಾಡೋದಾಗಲಿ ಸ್ವಲ್ಪನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇದೆಲ್ಲ ಕ್ಲೀನಿಂಗ್ ಆದಮೇಲೆ ದೇವ್ರ ಸಾಮಾನು ಕೂಡ ಅಷ್ಟನ್ನು ತೊಳೆದಿಟ್ಕೊಂಡೆ. ಯಾಕಂದರೆ ಮತ್ತೆ ರಾತ್ರಿನೇ ಅಷ್ಟು ರೆಡಿ ಮಾಡ್ಕೋಬೇಕು. ಹಾಗಾಗಿ ತೊಳೆದೆಲ್ಲ ರೆಡಿ ಇಟ್ಕೊಂಡಿದ್ದೆ. ನಂತರ ದೇವ್ರಿಗೆ ನಾನು ಚಿಕ್ಕದಾಗಿ ಕಳಶ ಕೂರಿಸೋದ್ರಿಂದ ಬ್ಲೌಸ್ ಪೀಸಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಬ್ಲೌಸ್ ಪೀಸನ್ನು ನೀಟಾಗಿ ಮಡಚಿಬಿಟ್ಟು ಐರನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ನಾನು ಉಡೋ ಸೀರೆ ಕೂಡ ರೆಡಿ ಮಾಡಿಕೊಂಡೆ. ಪ್ರತಿ ವರ್ಷ ನಾನು ಹೀಗೆ ರೆಡಿ ಮಾಡ್ಕೊತೀನಿ. ಯಾಕಂದರೆ ಆ ಮೂಮೆಂಟಲ್ಲಿ ಪಟ್ಟಂತ ಸೀರೆ ಉಡೋಕ್ಕಾಗಲ್ಲ. ಹಾಗಾಗಿ ಮೊದಲೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಹಾಗೆ ನಾನು ಹೇಳಿದ್ನಲ್ಲ, ಆಲ್ರೆಡಿ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೆ ದೇವ್ರದ್ದು. ಇನ್ನೂ ಸ್ವಲ್ಪ ಇತ್ತು, ಅದನ್ನು ಕೂಡ ತೊಳೆದು ಎಲ್ಲ ರೆಡಿ ಇಟ್ಕೊಂಡೆ. ಹಾಗೆ ಕಡಲೆ ಬರುತ್ತಲ್ಲ, ಅದನ್ನು ದೇವರಿಗೆ ನೈವೇದ್ಯಕ್ಕೆ ಅಂತ ಇಡ್ತೀನಿ. ಸೊ ಅದಕ್ಕೋಸ್ಕರ ಇವಾಗ ರಾತ್ರಿನೇ ಅದನ್ನು ನೆನೆಸಿ ಇಡ್ತಾ ಇದ್ದೀನಿ. ಬೆಳಿಗ್ಗೆ ಆಗೋಷ್ಟರಲ್ಲಿ ಕರೆಕ್ಟಾಗಿ ನೆಂದಿರುತ್ತೆ. ಹಾಗೆ ಪೂಜೆಗೆ ಕಂಕಣ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಬಿಳಿ ದಾರನ ತೊಗೊಂಡು ಅದಕ್ಕೆ ಅರಿಶಿನ ಹಚ್ಚಿಬಿಟ್ಟು ಗಂಟಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ತಾಯಿಗೆ ಮಾಂಗಲ್ಯ ರೆಡಿ ಮಾಡ್ಕೋಬೇಕು. ಹಾಗೆ ಅದಕ್ಕೋಸ್ಕರನೂ ಇಲ್ಲಿ ಅರಿಶಿನ ಕೊಂಬು ರೆಡಿ ಇಟ್ಕೊಂಡಿದ್ದೆ. ಅದಕ್ಕೂ ಅಷ್ಟೇ 5 ಎಳೆ ದಾರನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ನಮಗೆ ಈಸಿಯಾಗಿ ಕೆಲಸ ಆಗುತ್ತೆ. ಹಾಗೆ ಹೂವನ್ನ ಕಟ್ಟಬೇಕು ಕಂಕಣಕ್ಕೆ. ಅದನ್ನು ನಾಳೆ ಹೂ ತಂದ ನಂತರ ಕಟ್ಕೋಬೇಕು. ಅದೊಂದು ಬಾಕಿ ಬಿಟ್ಟು ಮತ್ತೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಕಳಸದ ಕಾಯಿಗೆ ಅರಿಶಿನ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಇವಾಗ ಹಚ್ಚಿಟ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಒಣಗಿ ನೀಟಾಗಿ ಸೆಟ್ಟಾಗಿರುತ್ತೆ. ಇದಿಷ್ಟು ಆಗೋದ್ರಲ್ಲಿ ಆಗಲೇ ತೊಳೆದಿಟ್ಟು ಪಾತ್ರೆ ಎಲ್ಲ ನೀಟಾಗಿ ಒಣಗಿತ್ತು. ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ರೆಡಿಯಾಗಿದೆ. ಇದು ಒಂದು ಆಲ್ಮೋಸ್ಟ್ 50% ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತೇ. ಟೇಬಲ್ ಡೆಕೋರೇಷನ್ ಪ್ರತಿ ವರ್ಷ ಪೂಜೆ ದಿನನೇ ಮಾಡ್ಕೊತಾ ಇದ್ದೆ. ಬಟ್ ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ಇವಾಗಲೇ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಮನೆಯೆಲ್ಲ ಒರೆಸಿ ಗುಡಿಸಿ ಕ್ಲೀನ್ ಮಾಡ್ಕೊಂಡ್ವಿ. ಹಾಗೆ ಹೂ ತರೋದು ಬಾಕಿ ಇತ್ತು, ಅದನ್ನು ತೊಗೊಂಬಂದರು ಹೋಗಿ. ಅದ್ರ ನಂತರ ಎಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿ ಆದೆ. ಇವಾಗ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಾನಿಲ್ಲಿ ಚಂಬಿಗೆ ನಿನ್ನೆ ರೆಡಿ ಮಾಡ್ಕೊಂಡಿದ್ದ ಬ್ಲೌಸ್ ಪೀಸ್ನ ಉಡ್ಸ್ಕೊಂಡೆ. ಹಾಗೆ ನಾವು ಕೂರಿಸೋವಂಥ ಪ್ಲೇಟಲ್ಲಿ 5 ಸಲ ಅಕ್ಕಿನ ಹಾಕಿಬಿಟ್ಟು ಅದರಲ್ಲಿ ಓಂ ಸ್ವಸ್ತಿ ಶ್ರೀ ಅಂತ ಬರ್ಕೋಬೇಕು. ನಂತರ ಚಂಬಿಗೆ 5 ಸಲ ನೀರನ್ನು ಹಾಕಿ ಅದಕ್ಕೆ ಅರಿಶಿನ, ಕುಂಕುಮ, ಅಡಿಕೆ, ಹೂವು ಹಾಗೆ ಕಾಯಿನ್ ಹಾಕ್ಕೋಬೇಕು. ಇದಿಷ್ಟು ಆದಮೇಲೆ ಮಾವಿನ ಕುಡಿ ಹಾಕಬೇಕು. ನನ್ನ ಹತ್ರ ಮಾವಿನ ಕುಡಿ ಇರಲಿಲ್ಲ. ಹಾಗಾಗಿ ನಾನು 5 ವೀಳ್ಯದೆಲೆಯನ್ನು ಹಾಕಿಬಿಟ್ಟು ಅದರ ಮೇಲೆ ಕಳಸದ ಕಾಯಿನ ಇಟ್ಟು ಪ್ರತಿಷ್ಠಾಪನೆ ಮಾಡ್ಕೊತಾ ಇದ್ದೀನಿ. ಹಾಗೆ ಇದೇನು ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ಅದನ್ನು ಅಲುಗಾಡಿಸ್ಬಾರ್ದು. ನೀಟಾಗಿ ಒಂದು ಸಲ ಇಡೋವಾಗ ನೀಟಾಗಿ ಕೂರಿಸ್ಕೋಬೇಕು. ಹಾಗಾಗಿ ಅತಿ ಜಾಗೃತೆಯಿಂದ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ತುಂಬ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಇವಾಗ ಪ್ರತಿಷ್ಠಾಪನೆ ಆಗಿದೆ. ಹಾಗೆ ಅದರ ನಂತರ ಅಲಂಕಾರ. ಹಾಗೆ ಇಲ್ಲಿ ನಮಗೆ ಹೂ ಸ್ವಲ್ಪ ಜಾಸ್ತಿನೇ ತಂದಿದ್ವಿ. ಹಾಗೆ ಆದಷ್ಟು ದೇವಿಗೆ ಹಾಕೋಣ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡಿಬಿಟ್ಟು ಎಲ್ಲನೂ ಹಾಕ್ತಾ ಇದ್ದೆ. ಹಾಗೆ ಪೂಜೆನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿ ಮೊದಲಿಗೆ ಗಣಪತಿ ಪೂಜೆ ಮಾಡ್ಕೋಬೇಕು. ಅದನ್ನು ಮಾಡಿಬಿಟ್ಟು ದೇವಿ ಅಷ್ಟೋತ್ತರ ಹಾಗೆ ಬೇರೆ ಬೇರೆ ಕಥೆಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಓದ್ಕೊಂಡೆ. ಅದಾದಮೇಲೆ ಕೊನೆಯದಾಗಿ ಮಹಾಮಂಗಳಾರತಿ ಮಾಡಬೇಕು. ಇವಾಗ ನೋಡಿ, ನಮ್ಮ ಪುಟ್ಟ ಲಕ್ಷ್ಮಿ ಈ ಥರ ಕಾಣಿಸ್ತಾ ಇದ್ದಾಳೆ. ಕೊನೆಗೂ ಪೂಜೆ ತುಂಬ ಚೆನ್ನಾಗಾಯಿತು. ಹಾಗೆ ತಾಯಿಗೆ ಅರಿಶಿನ ಕುಂಕುಮ ಹಾಕಿ ಪೂಜೆಯನ್ನು ಕಂಪ್ಲೀಟ್ ಮಾಡಿಕೊಂಡೆ. ಪೂಜೆಗೆ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೆ, ಆದರೂ ತುಂಬ ಚೆನ್ನಾಗಾಯಿತು. ಸರಿ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.